ಹಾಯ್ ಫ್ರೆಂಡ್ಸ್, ತುಂಬ ಜನ ಬಂದು ಕೇಳ್ತಾನೆ ಇದ್ರಿ ಮಂತ್ಲಿ ಸೇವಿಂಗ್ಸ್ ಯಾಕೆ ನಡುವೆ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಅಂತ. ಆ ಥರ ಏನೂ ಇಲ್ಲ. ಸೊ ಇವತ್ತು ಬಂದು ನಾನು ಮಂತ್ಲಿ ಸೇವ್ ಮಾಡೇ ಮಾಡ್ತೀನಿ. ಬಟ್ ಈ ಮಂತ್ ಅಂತಲ್ಲ, ಈಗ ಬಂದು ಜೂನ್ ಹೋಗ್ತಾ ಇರೋದ್ರಿಂದ ನಂದು ಮೇ ಸೇವಿಂಗ್ಸ್ ತೋರಿಸ್ತೀನಿ. ಈ ಸಲ ಬಂದು ಸೇವಿಂಗ್ಸು ಸ್ವಲ್ಪ ಕಡಿಮೆನೇ, ಯಾಕಂದರೆ ಒಂದು ಸ್ವಲ್ಪ ಎಲ್ಲ ತರಕಾರಿ ರೇಟು ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ, ಫ್ರೂಟ್ಸಿಂದ ಪ್ರತಿಯೊಂದೂ. ಸೊ ನಾನು ಯಾವುದೇ ರೀತಿ ಜಾಸ್ತಿ ಸೇವಿಂಗ್ಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಸ್ವಲ್ಪ ಮಟ್ಟಿಗೆ ಸೇವಿಂಗ್ಸ್ ಮಾಡಿರೋದು ನಾನು. ಎಷ್ಟು ಮಾಡಿದ್ದೀನಿ ಅಂತಂದರೆ ನಾನೇ ಎಣಿಸಿಲ್ಲ, ಇನ್ನು ಹಾಗೆ ಪರ್ಸಲ್ಲಿರೋದನ್ನ ಹಾಗೆ ಎತ್ಕೊಂಡು ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ 1400 ಮತ್ತು ಇದು ಬಂದು ಚಿಲ್ಲರೆ ಅಮೌಂಟು ಒಂದು 70 ರೂಪಾಯಿ ಅಷ್ಟು ಉಳಿದಿದೆ. ಸೊ ಇದು ಮೇದು. ನಾನು ಮಂತ್ಲಿ ಇಟ್ಬಿಡ್ತೀನಿ ಒಂದು ಸೈಡು, ಆಮೇಲೆ ಎಲ್ಲನೂ ಸೇರಿಸೋದು. ಸೊ ತುಂಬ ಜನ ಕೇಳಿದಂತಹ ವಿಡಿಯೋ ಇದು, ಮಂತ್ಲಿ ಹಾಕಿ ಅಂತ. ನಾನು ಮೇ ತಿಂಗಳಲ್ಲಿ 1470 ರೂಪಾಯಿನ ಬಂದು ಸೇವಿಂಗ್ಸ್ ಮಾಡಿದ್ದೀನಿ. ಮೊನ್ನೆ ಸಲ ಎಲ್ಲನೂ 2800 3000 ಆ ರೀತಿ ಮಾಡಿದ್ದೆ. ಈ ಸಲ ಸ್ವಲ್ಪ ಖರ್ಚು ಜಾಸ್ತಿ ಆಗಿದೆ ಅಂತ ಗ್ರಾಸರೀಸ್ನ ಕಡಿಮೆ ಮಾಡೋಕ್ಕೂ ಆಗಲ್ಲ. ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳಿಗೆ ಕೇಳಿದ್ದೆಲ್ಲ ತೊಗೊಂಬರ್ಬೇಕಾಗತ್ತೆ. ಅದು ಅವ್ರಿಗೆ ವೆರೈಟಿ ಆಗಿ ಟಿಫನ್ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಈಗೆಲ್ಲನೂ ಜಾಸ್ತಿ ನಾನೇನು ಉಳ್ಸೋಕ್ಕೆ ಹೋಗಲ್ಲ. ಅವ್ರು ಏನು ಕೇಳ್ತಾರೋ ಅದು, ಉದಾಹರಣೆಗೆ ಚೀಸ್ ಆಗ್ಬೋದು, ಪನ್ನೀರ್ ಆಗ್ಬೋದು. ಸೊ ಚೀಸ್ ಪನ್ನೀರ್ ಅಂತ ಬಂದ್ರೇ ಹತ್ತತ್ರ 380 ರೂಪಾಯಿ, ಅದು ಎರಡಕ್ಕೇ ಆಗುತ್ತೆ. 120 ರೂಪಾಯಿ ಬಂದು ಪನ್ನೀರ್ ಅಂತಂದರೆ, ಮತ್ತು 170 ರೂಪಾಯಿವರೆಗೂ ಚೀಸು. ಸೊ ಈ ರೀತಿ ಎಲ್ಲನೂ ರೇಟು ಸ್ವಲ್ಪ ಜಾಸ್ತಿ ಆಗಿದೆ. ಮತ್ತು ಈಗ ತರಕಾರಿಗಳೆಲ್ಲ ಎಕ್ಸ್ಪೆನ್ಸಿವ್ ಆಗಿದೆ. ಸೊ ಹಾಗಾಗಿ ಜಾಸ್ತಿ ಉಳ್ಸೋಕ್ಕಾಗಲಿಲ್ಲ, ಇಷ್ಟೇ ಉಳಿಸಿರೋದು ನಾನು. ಆ್ಯಂಡ್ ನೆಕ್ಸ್ಟ್ ಬಂದು ನನಗೆ ಸ್ವಲ್ಪ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಖರ್ಚುಗಳು ಜಾಸ್ತಿನೇ ಹೇಳ್ಕೊಳ್ತು. ಗ್ರಾಸರೀಸ್ ಪ್ರಾವಿಷನ್ ಅಂತ ಮನೆಗೆ ಅಂತ ಹೇಳೋವಾಗ ಒಂದು ಸ್ವಲ್ಪ ಜಾಸ್ತಿ ಖರ್ಚು ಎಳೀತು. ಹಾಗಾಗಿ ಇಷ್ಟನ್ನು ನಾನು ಬಂದು ಸೇವ್ ಮಾಡಿದ್ದೀನಿ. ಜಾಸ್ತಿ ಏನು ಸೇವಿಂಗ್ಸ್ ಇಲ್ಲ. ಬಟ್ ಆದರೂ ಕೂಡ ಈ ಥರ ಸೇವಿಂಗ್ಸ್ ಮಾಡಿನೇ ನಾನು ಗೋಲ್ಡ್ಗೆಲ್ಲನೂ ಇನ್ವೆಸ್ಟ್ ಮಾಡೋದು. ತುಂಬ ಜನ ಕೇಳ್ತೀರಾ, ಏನು ಗೋಲ್ಡ್ ತೊಗೊತೀರಾ, ನಿಮ್ಗೆ ಎಲ್ಲಿಂದ ಬರುತ್ತೆ ದುಡ್ಡು ಆ ಥರ ಅಂತ. ಈ ಥರ ನಾನು ಬಂದು ಆಗ್ಲಿಂದ ಪಾಸ್ಟ್ 14 ಇಯರ್ಸಿಂದ ನಾನು ಬಂದು ಈ ಥರನ ಮಾಡಿನೇ ಒಡವೆಗಳನ್ನ ತೊಗೊಂಡಿರೋದು. ಆಗ ರೇಟ್ ಕಡಿಮೆ ಇದ್ದಾಗ ಒಂದೊಂದಕ್ಕೂ ನಾನು ಇನ್ವೆಸ್ಟ್ ಮಾಡಿದ್ದೆ. ಒಂದು ಸಣ್ಣ ಉಂಗುರ ಆಗ್ಬೋದು, ಸಣ್ಣ ಇಯರಿಂಗ್ ಆಗ್ಬೋದು, ಪ್ರತಿಯೊಂದಕ್ಕೂ ಅಷ್ಟೇ. ಸೊ ಹನಿ ಸೇರಿದ್ರೇ ಹಳ್ಳ ಅಲ್ವಾ. ಸೊ ಅದೇ ಥರನೇ ಸಿಂಪಲ್ಲಾಗಿ ಮಾಡಿರುವಂಥ ಸೇವಿಂಗ್ಸಲ್ಲಿ ನಾನು ಇದನ್ನು ಹಾಗೆ ಎತ್ತಿಡ್ತೀನಿ. ಏನಾದರೂ ಎಮರ್ಜೆನ್ಸಿ ಪರ್ಪಸ್ ಅಂದರೆ ಮಾತ್ರ ಮಂತ್ಲಿ ಸೇವ್ ಮಾಡಿರೋದನ್ನ ತಗೊಂಡು ಖರ್ಚು ಮಾಡೋದು. ಅದು ಬಿಟ್ಟರೆ ಇದನ್ನು ಹಾಗೆ ಖರ್ಚು ಮಾಡ್ತೀನಿ ಅಂತಲ್ಲ. ಈಗ ಜೂನ್ ಸೇವಿಂಗ್ಸ್ಗೆ ನಾನು ಫೋಕಸ್ ಆಗ್ತೀನಿ. ಇದನ್ನು ಅದೇ ಪರ್ಸಲ್ಲಿ ಎತ್ತಿಟ್ಬಿಡ್ತೀನಿ. ಜೂನ್ ಸೇವಿಂಗ್ಸ್ ಏನು ಮಾಡೋಕ್ಕಾಗುತ್ತೆ ಈ ವಾರದಲ್ಲಿ? 100 ಆಗುತ್ತಾ, 200 ಆಗುತ್ತಾ, 300 ಆಗುತ್ತಾ, ಇಲ್ಲ 500 ಆಗುತ್ತಾ, ಆ ಥರ. ಸೊ ಒಂದು 10,000 ಮನೆ ಖರ್ಚಿಗಾಗುತ್ತೆ ಅಂದರೆ ಆದಷ್ಟು ಅದರಲ್ಲಿ ಒಂದು 2,000 ಎಳೆದಿಟ್ಕೊಳ್ತೀನಿ. ಅದನ್ನು ಹಾಗೆ ಸೇವಿಂಗ್ಸ್ ಮಾಡ್ಕೊಳ್ತೀನಿ. ಮನೆಯವ್ರು ಒಂಚೂರು ಕೊಡೋ ದುಡ್ಡು, ನನ್ನ ಹತ್ರ ಇರೋ ಸೇವಿಂಗ್ಸು ಎಲ್ಲ ಸೇರಿ ನನಗೆ ಯಾವುದಾದ್ರೂ ಒಂದು ಗೋಲ್ಡ್ ಪರ್ಚೇಸ್ಗೆ ಅದು ಬಂದು ನನಗೆ ಯೂಸ್ ಆಗುತ್ತೆ. ಸೊ ಈ ರೀತಿ ಮಾಡಿನೇ ನಾನು ಪರ್ಚೇಸನ್ನು ಮಾಡ್ತಾ ಇರೋದು. ಸೊ ನೀವು ದುಡ್ಡನ್ನು ನಾವು ಹೆಣ್ಮಕ್ಳು ಎಷ್ಟು ಮನೆಯಲ್ಲಿ ಜೋಪಾನ ಮಾಡ್ತೀವೋ, 10 ರೂಪಾಯಿ ಕೂಡ ಮುಖ್ಯ. ತುಂಬ ಜನ ಹೇಳ್ತೀರಾ 10 ಉಳಿಯುತ್ತೆ, 50 ಉಳಿಯುತ್ತೆ, ಅದರಲ್ಲಿ ನಾನು ಏನು ಸೇವಿಂಗ್ಸ್ ಮಾಡಲಿ ಅಂತ. 50 ಅಲ್ಲ, 10ರಿಂದನೇ ಸ್ಟಾರ್ಟ್ ಮಾಡಿ ನಿಮ್ಮ ಸೇವಿಂಗ್ಸನ್ನು. ಇವತ್ತಿಂದನೇ ಖಂಡಿತವಾಗ್ಲೂ ನಿಮ್ಮಿಂದ ಸೇವಿಂಗ್ಸ್ ಮಾಡೋಕ್ಕೆ ಸಾಧ್ಯ. ಈ 10 ರೂಪಾಯಿನ ನಾವು ತುಚ್ಛವಾಗಿ ಯಾವತ್ತೂ ಕಾಣಬಾರ್ದು. ಈ 10 ರೂಪಾಯಲ್ಲಿ 1 ಲೀಟ್ರ್ ಹಾಲು ಬರುತ್ತೆ, 1 ಲೀಟ್ರ್ ಮೊಸರು ಬರುತ್ತೆ. ಆ್ಯಂಡ್ ನೆಕ್ಸ್ಟು ಏನು ಬೇಕಾದರೂ ಇದರಲ್ಲಿ 10 ರೂಪಾಯಲ್ಲಿ ನಾವು ಬಂದು ಚಿಕ್ಕದಾಗಿ ಏನು ಹೇಳೋದಂತಂದರೆ, ಈ 10 ರೂಪಾಯಲ್ಲಿ ಬಂದು ಒಂದು ಬಿಸ್ಕೆಟ್ ಪ್ಯಾಕ್ ಬರುತ್ತೆ. ಆ್ಯಂಡ್ ನೆಕ್ಸ್ಟು 1-2 ಬನ್ ಬರುತ್ತೆ, ಟೀ ಪೌಡರ್ ಬರುತ್ತೆ, ಕಾಫಿ ಪೌಡರ್ ಬರುತ್ತೆ, ಈ ಥರ. ಸೊ 10 ರೂಪಾಯಿನ ಯಾವತ್ತು 10 ರೂಪಾಯಿ ತಾನೇ ಅನ್ಕೋಬಾರ್ದು. ಇದರಲ್ಲಿ ಎಷ್ಟೋ ಸೇವಿಂಗ್ಸು ನಮಗೆ ಇದರಿಂದನೇ. 10 ರೂಪಾಯಿಂದ ಒಡವೆ ಕೂಡ ತೊಗೋಬೋದು ನಾವು ಕೂಡಿಡ್ತಾ ಇದ್ದರೆ. ಮತ್ತು 10 ರೂಪಾಯಿಗೆ 2 ಬಾಳೆಹಣ್ಣು ಕೂಡ ಬರುತ್ತೆ. ನಾವು 10 ರೂಪಾಯಿನ ಯಾವತ್ತೂ ತುಚ್ಛವಾಗಿ ಕಾಣಬಾರ್ದು. ಎತ್ತಿಡ್ತಾ ಬಂದರೆ 10 ರೂಪಾಯಿನೂ ಸೇರಿಸ್ತಾ ಬನ್ನಿ. ಬರೀ 10 ರೂಪಾಯಿನೇ ಹತ್ತತ್ರ ನಿಮ್ಮಿಂದ ಒಂದು 10,000 ಕೂಡ ಕೂಡಿಡ್ಬೋದು, ಆ ಥರ. ಸೊ ನೀವು ಎಲ್ಲಾದರೂ ಒಂದು 10 ರೂಪಾಯಿ ಪರ್ಸಲ್ಲಿ ನೋಡ್ತೀರಾ, ನಿಮ್ಮ ಹಸ್ಬೆಂಡ್ ಜೋಬಲ್ಲಿ ನೋಡ್ತೀರಾ ಅಂದರೆ ಎಲ್ಲೋ ತುಚ್ಛವಾಗಿ ಕಾಣಿ ಪಕ್ಕಕ್ಕೆ ಇಟ್ಟಿಡೋದಲ್ಲ, ಅದನ್ನು ಕೂಡಿಡೋ ಪರ್ಪಸಲ್ಲಿ ನೀವು ನೋಡಿದ್ರೆ ಖಂಡಿತವಾಗ್ಲೂ ಫ್ಯೂಚರಲ್ಲಿ ಬಂದು ಅದೇ ನಿಮಗೆ 500 ರೂಪಾಯಿ ಆಗಿ ಪರಿವರ್ತನೆ ಆಗುತ್ತೆ. ಎಷ್ಟೋ ಸಲ ನಾನು 10 ರೂಪಾಯಿ ಕೂಡಿಟ್ಟು ಅದನ್ನು 500 ರೂಪಾಯಿ ಅಂದರೆ 1 ನೋಟಾಗಿ
ಕನ್ವರ್ಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಅಂಗಡಿಯಲ್ಲಿ ಚಿಲ್ಲರೆಗಳಿಗೆ ಜಾಸ್ತಿ ಡಿಮ್ಯಾಂಡ್ ಅಲ್ವಾ. ಸೊ ಈ ಥರ 10 ರೂಪಾಯಿ ನನ್ನ ಹತ್ರ 500 ರೂಪಾಯಿ ಇದೆ, ನನಗೆ ಚೇಂಜ್ ಕೊಡ್ತೀರಾ ಅಂದರೆ ಅವ್ರು ಬಂದು ನನಗೆ 10 ರೂಪಾಯಿನ ತೊಗೊಂಡು 500 ರೂಪಾಯಿ ಕೊಡೋರು. ಸೊ 500 ರೂಪಾಯಿ ಸೇರಿಸೋದಕ್ಕೆ ಮೋಟಿವೇಟ್ ಆಗುತ್ತೆ. 100 ಮಾಡಿಸ್ಕೊಳ್ಳಿ, 50 ಜಾಸ್ತಿ ಇದ್ದರೆ 100 ಮಾಡಿಸ್ಕೊಳ್ಳಿ, 100 ಜಾಸ್ತಿ ಇದ್ದರೆ 500 ಮಾಡಿಸ್ಕೊಳ್ಳಿ. ಈ ರೀತಿ ಮಾಡೋವಾಗ ಏನಾಗುತ್ತೆ ಅಂದರೆ ನಮಗೆ ಹಣ ಜಾಸ್ತಿ ಇಡಿಸಲ್ಲ, ಕಮ್ಮಿಯಾಗಿ ಇಡಿಸುತ್ತೆ. ಅವಾಗ ನಾವು ಇನ್ನೂ ಕೂಡಿಡಬೇಕು ಅಂತ ನಮಗೆ ಭಾವನೆ ಬರುತ್ತೆ. ಮತ್ತು ಅನ್ನೆಸೆಸರಿಯಾಗಿ ಖರ್ಚು ಮಾಡುವಂಥದ್ದು, ಕ್ಲಾತ್ಸ್ಗಾಗ್ಬೋದು, ಇಲ್ಲ ಅಂತಂದರೆ ಆಡಂಬರ ಖರ್ಚುಗಳಾಗ್ಬೋದು, ಮತ್ತು ವೇಸ್ಟಾಗಿ ಹಾಕ್ಕೊಳ್ಳುವಂಥ ಆರ್ನಮೆಂಟ್ಸು. ನಾವು ಈಗ ಆ್ಯಂಟಿಕ್ ಪೀಸ್ ಅಂದ್ಕೊಂಡು ಹೊಸ ಡಿಸೈನ್ ಅಂದ್ಕೊಂಡು ಈ ಉಮಾ ಗೋಲ್ಡ್ ಅಂತ ಹೇಳ್ತಾರೆ, ಕವರಿಂಗ್ ಒಡವೆ ಅಂತ ಹೇಳ್ತೀವಿ, ಅದಕ್ಕೆ ದುಡ್ಡು ಹಾಕೋದು. ಡ್ರೆಸ್ ಇರುತ್ತೆ, ಮೇಲೆ ಡ್ರೆಸ್ ತೊಗೊಳ್ಳೋದು. ಆದಷ್ಟು ಟೈಟ್ ಆಗೋವರೆಗೂ ಡ್ರೆಸ್ಗಳು ಒಂದು ಸ್ವಲ್ಪ ಹಳೇದಾಗೋವರೆಗೂ ಆದಷ್ಟು ಯೂಸ್ ಮಾಡಿ ಒಳ್ಳೆತನವಾಗಿ. ನಾವು ಪದೇ ಪದೇ ಬಟ್ಟೆಗೆ ದುಡ್ಡು ಹಾಕುವಾಗ ಅನ್ನೆಸೆಸರಿಯಾಗಿ ಬೇಡದೇ ಇರೋ ಗ್ರಾಸರೀಸ್ನ ತುಂಬ್ಕೊಳ್ತೀವಿ. ಡಿಮಾರ್ಟ್ಗೆ ಹೋದಾಗ ಏನಾಗುತ್ತೆ ಅಂದರೆ ಪದೇ ನಮಗೆ ಕಡಿಮೆ ರೇಟ್ ತಾನೆ ಬಿಡು, ಆಫರ್ ತಾನೆ ಅಂತ ಹೇಳಿ ಹಸಿಟ್ಟು ಆಫರಲ್ಲಿ ಹಾಕಿರ್ತಾರೆ, ತುಪ್ಪ ಆಫರಲ್ಲಿ ಹಾಕಿರ್ತಾರೆ, ಕೆಲವೊಂದು ಮ್ಯಾಗಿ ಪಾಕೆಟ್ಸು, ಕೆಲವೊಂದು ಐಟಮ್ಸ್ ಬಂದು ಬ್ರ್ಯಾಂಡೆಡ್ ಅಂತಲೇ ಗೊತ್ತಿರಲ್ಲ, ಯಾವುದ್ಯಾವುದೋ ಬ್ರ್ಯಾಂಡ್ಸ್ನೆಲ್ಲನೂ ಆಫರಲ್ಲಿ ಬಿಟ್ಟಿರ್ತಾರೆ. ಅದನ್ನೆಲ್ಲ ತೊಗೊಂಬಂದು ತುಂಬ್ಕೋತೀವಿ, ಯೂಸ್ ಮಾಡೋದೇ ಇಲ್ಲ, ಅದು ವೇಸ್ಟಾಗಿ ಎಕ್ಸ್ಪೈರ್ ಆದಮೇಲೆ ಎತ್ತು ಬಿಸಾಕ್ತೀವಿ. ಆ ಥರ ಹಣವನ್ನು ನಾವು ವೇಸ್ಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಹಣಕ್ಕೆ ನಾವು ಎಷ್ಟು ಮಹತ್ವ ಕೊಡ್ತೀವೋ ನಮ್ಮ ಜೀವನಕ್ಕೆ ನಾವು ಅಷ್ಟು ಮಹತ್ವ ಕೊಡ್ತೀವಿ ಅಂತ ಅರ್ಥ. ಸೊ ಇದಿಲ್ಲದೆ ಇನ್ನೆಲ್ಲೂ ನಮಗೇನು ನಡೆಯೋದೇ ಇಲ್ಲ ಹೇಳಬೇಕು ಅಂದರೆ. ಸೊ 100% ನಮ್ಮ ಲೈಫಲ್ಲಿ ಓಡಾಡೋದು ಇದೇನೆ, ನಮ್ಮ ಜೀವನ ಪೂರ್ತಿ ನಾವು ಇರೋವರೆಗೂ ನಮ್ಗೆ ಯೂಸ್ ಆಗೋದು ಹಣ. ಸೊ ಇದನ್ನು ನಾವು ಹೆಚ್ಚೆಚ್ಚಿಗೆ ಕೂಡಿಡುವಾಗ ಫ್ಯೂಚರ್ ಸೆಕ್ಯೂರ್ಡ್ ಆಗಿರುತ್ತೆ. ನಿಮ್ಮ ಮಕ್ಕಳಿಗೆ ನಿಮಗೆ ಸೇಫಾಗಿರೋದಕ್ಕೆ ನೀವು ಆದಷ್ಟು ಇವತ್ತಿಂದನೇ ಜಸ್ಟ್ 10 ರೂಪೀಸ್, ನಾನು ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ನಾನೆಲ್ಲ ಕೂಡಿಡ್ತಾ ಇದ್ದಿದ್ದೆ 1 ರೂಪಾಯಿಂದ 50 ಪೈಸೆಯಿಂದ ಕೂಡ ಕೂಡಿಟ್ಟಿದ್ದೀನಿ. ಜಸ್ಟ್ 10 ರೂಪೀಸಿಂದ ಸ್ಟಾರ್ಟ್ ಮಾಡಿ ಇವತ್ತಿಂದನೇ ನಿಮ್ಮ ಸೇವಿಂಗ್ ಜರ್ನಿಯನ್ನು. ಎಂಡ್ ಆಫ್ ದ ಇಯರು ನೀವು ಅದನ್ನು ಎಣಿಸೋವಾಗ ಕೈ ತುಂಬ ಎಣಿಸ್ತೀರಾ. ಯಾಕಂದರೆ ನಿಮಗೆ ಗೊತ್ತಿಲ್ದಿರ ನೀವು ಒಂದಷ್ಟು ಹಣನ ಬಂದು ಕೂಡಿಟ್ಟಿರ್ತೀರ, ನಿಮಗೆ ಗೊತ್ತಾಗಲ್ಲ. ಉಂಡಿ ತೊಗೊಳ್ಳಿ, ಸರ್ಪ್ರೈಸಾಗಿ ಒಡೆಯೋ ಥರ ಅದನ್ನು ಒಡೆದು ಅಷ್ಟು ತುಂಬಿಕೊಂಡಿರೋ ಹಣವನ್ನು ನಾವು ಎಣಿಸೋವಾಗ, ಈ ಬೆರಳಿಂದ ಈ ರೀತಿ ಎಣಿಸೋವಾಗ ಒಂದೊಂದೇ ಹಾಕಿರುವಂಥ ಬೆರಳು ಪೂರ್ತಿಯಾಗಿ ಈ ರೀತಿ ಎಣಿಸೋವಾಗ ಸಿಗುವಂಥ ಖುಷಿ ಇದೆ ಅಲ್ಲ, ಅದು ತುಂಬಾ ಮುಖ್ಯ. ಅದು ನಮಗೆ ಇಂಪಾರ್ಟೆಂಟು. ಸೊ ನಾವು ಹಣ ಯಾವತ್ತೂ ಅಷ್ಟೇ ಈ ರೀತಿ ಎಣಿಸ್ಕೋಬೇಕು, ನಮ್ಮ ಕಡೆಗೆ ಬರೋ ಥರ ಬಲ್ಕೈಯಿಂದ ಈ ರೀತಿ. ನಾವು ಬಂದುಬಿಟ್ಟು ಈ ಥರ ಉದಾಹರಣೆಗೆ ಈ ಥರ ಮಾಡಬಾರ್ದು. ಹಣ ಯಾವತ್ತೂ ಅಷ್ಟೇ ಈ ರೀತಿ ಎಣಿಸ್ಬಾರ್ದು. ಅದ್ರ ಬದಲಿಗೆ ಈ ರೀತಿ ಯಾರಿಗೆ ಕೊಡೋವಾಗಲೂ ಅಷ್ಟೇ, ತಗೊಳ್ಳೋವಾಗಲೂ ಅಷ್ಟೇ ಈ ರೀತಿ ಮಾಡಿದ್ರೆ ಅದು ಬಂದು ಈ ರೀತಿ ಮಾಡೋವಾಗ ಅದು ನಮಗೆ ಬರುತ್ತೆ ಅಂತ ಅರ್ಥ. ನಾವು ಈ ಥರ ಕೊಡೋವಾಗ ಹೋಗುತ್ತೆ, ಈ ರೀತಿ ಹೋಗುತ್ತೆ ಅಂತ ಅರ್ಥ. ಸೊ ಯಾವುದೇ ಕಾರಣಕ್ಕೂ ಆ ರೀತಿ ಹಣನ ಎಣಿಸ್ಬೇಡಿ. ಹುಷಾರಾಗಿ ಒಂದೊಳ್ಳೆ ಪರ್ಸು, ಚೆನ್ನಾಗಿರೋ ಪರ್ಸು, ಗೋಲ್ಡನ್ ಕಲರ್ ಇರಲಿ ಆದಷ್ಟು, ಇಲ್ಲ ರೆಡ್ ಕಲರ್ ಇರಲಿ, ಆ ಥರ ಪರ್ಸಲ್ಲಿ ಹಣ ಇಟ್ಬಿಟ್ಟು ಒಂದು 2 ಏಲಕ್ಕಿ ಹಾಕಿಡಿ. ಅದರಲ್ಲಿ ಏಲಕ್ಕಿ ಮತ್ತು ಲವಂಗ 1-2 ಹಾಕಿಟ್ರೆ ಹಣ ಸೇರುತ್ತೆ ಅಂತಾರೆ. ಬಟ್ ನಾನು ಅದನ್ನು ಈ ನಡುವೆ ಬಂದು ಅದನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ. ಇಟ್ಸ್ ಓಕೆ. ಅದೊಂದು ಥರ ಏನು ಹೇಳೋದಂದರೆ ಪಾಸಿಟಿವ್ ಆಗಿ ಬಂದು ಅದು ನನಗೆ ವರ್ಕ್ ಆಗ್ತಾಯಿದೆ. ಸೊ ನೀವು ಟ್ರೈ ಮಾಡಿ ನೋಡಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಹಣ ಎಣಿಸೋದ್ರ ಬಗ್ಗೆ ಮತ್ತು ನಾನೆಷ್ಟು ಕೂಡಿಟ್ಟೆ ಅನ್ನೋದ್ರ ಬಗ್ಗೆ, ಯಾವ ಥರ ಮೋಟಿವೇಟ್ ಮಾಡ್ಕೋಬೇಕು ನಮ್ಮನ್ನು ನಾವೇ, ಕಡಿಮೆ ಖರ್ಚುಗಳನ್ನು ಮಾಡಿ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಕಮ್ಮಿ ಕಾಸೆ ಆಗಿರ್ಬೋದು, ಇದು 1470 ರೂಪಾಯಿ ಕಡಿಮೆನೇ ಆಗಿರ್ಬೋದು. ಬಟ್ ಇದನ್ನು 10 ಸತಿ ಹಾಕಿ ನೋಡಿದ್ರೆ 14,000 ಆಗುತ್ತೆ ಅಲ್ವಾ. ಸೊ ನಾನು ಈ ಥರನೇ ಅರ್ಥ ಮಾಡ್ಕೊಳ್ಳೋದು, ನೀವು ಅದೇ ಥರನೇ ಅರ್ಥ ಮಾಡ್ಕೊಳ್ಳಿ. ಇದನ್ನು 100 ಸಲ ಹಾಕಿದ್ರೆ 1,40,000 ಆಗುತ್ತೆ ಅಲ್ವಾ. ಸೊ ನಾವು ಆ ರೀತಿ ಹೆಚ್ಚಿನವುಗಳ ಮೇಲೆ ನಾವು ಆದಷ್ಟು ಗಮನ ಇಟ್ಟಾಗ ನಮಗೆ ಹೆಚ್ಚೆಚ್ಚಿಗೆ ಸಿಗುತ್ತೆ. ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಮೋಟಿವೇಟ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.